ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಿಡ್ನಿಯು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿರುವ ರಕ್ತವನ್ನ ಶುದ್ಧೀಕರಿಸುತ್ತೆ, ಹಾಗೆ ಸಮತೋಲನಗೊಳಿಸುವ ಕೆಲಸವನ್ನ ಮಾಡುತ್ತೆ. ಈ ಕಿಡ್ನಿ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸದೆ ಹೋದ್ರೆ ಡಯಾಲಿಸಿಸ್ ನ ಮೊರೆ ಹೋಗ್ಬೇಕಾಗುತ್ತೆ. ಅಷ್ಟಕ್ಕೂ ಈ ಡಯಾಲಿಸಿಸ್ ಅಂದ್ರೇನು, ಇನ್ನು ಡಯಾಲಿಸಿಸ್ ನ ಎಷ್ಟು ಬಾರಿ ಮಾಡ್ಬೇಕಾಗತ್ತೆ, ಡಯಾಲಿಸಿಸ್ ಮಾಡೋದ್ರಿಂದ ಏನಾದ್ರೂ ತೊಂದರೆಗಳಾಗುತ್ತಾ ಎಂಬಿತ್ಯಾದಿ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗಿದ್ದಾರೆ ಭಾನ್ನವಿ ಆಸ್ಪತ್ರೆಯ ನೆಫ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಮನು ಅವರು. ಮತ್ತೀಗ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಡಯಾಲಿಸಿಸ್ ಅಂದ್ರೆ ಏನು ಡಾಕ್ಟರ್, ತಿಳಿಸ್ಕೊಡಿ. ಅದು ಅಂದ್ರೆ ಈಗ ನಾರ್ಮಲ್ ಆಗಿ ಕಿಡ್ನಿ ಕೆಲವೊಂದು ಕೆಲಸಗಳನ್ನ ನಮ್ಮ ಶರೀರದಲ್ಲಿ ಮಾಡ್ತಾ ಇರುತ್ತೆ. ಅಂದ್ರೆ ಈಗ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಗಳನ್ನ ದೇಹದಿಂದ ಹೊರಗಡೆಗೆ ಯೂರಿನ್ ಮುಖಾಂತರ ಹಾಕೋ ಕೆಲಸವನ್ನ ಕಿಡ್ನಿ ಮಾಡ್ತಿರುತ್ತೆ. ಯಾವಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲ್ವೋ ಈ ವೇಸ್ಟ್ ಪ್ರಾಡಕ್ಟ್ಸ್ ಗಳು, ಈ ವೇಸ್ಟ್ ಮೆಟೀರಿಯಲ್ಸ್ ಏನ್ ನಾವು ಯೂರಿಯಾ, ಕ್ರಿಯಾಟಿನಿನ್ ಅಂತೀವಿ, ಇಲ್ಲ ಎಕ್ಸೆಸ್ ವಾಟರ್ ಇರ್ಬೋದು, ಇಲ್ಲ ಪೊಟ್ಯಾಷಿಯಂ ಅನ್ನೋದಿರ್ಬೋದು, ಇಲ್ಲ ಸೋಡಿಯಂ ಇರ್ಬೋದು, ಇಲ್ಲ ಬಾಡಿನಲ್ಲಿ ಆಸಿಡ್ ಅನ್ನೋದಿರ್ಬೋದು, ಇದನ್ನೆಲ್ಲ ನಾರ್ಮಲ್ ಆಗಿ ಕಿಡ್ನಿಯಿಂದ ಎಕ್ಸ್ಕ್ರೀಟ್ ಆಗದೆ ಬಾಡಿನಲ್ಲಿ ಉಳ್ಕೊಳ್ತಾ ಇರುತ್ತೆ. ಸೊ ಅದನ್ನ ನಾವು ಈ ಡಯಾಲಿಸಿಸ್ ಅನ್ನೋ ಪ್ರೋಸೆಸ್ ಮುಖಾಂತರ ಕ್ಲೀನ್ ಮಾಡಿ ಇದೊಂಥರ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ರಕ್ತನ ಪ್ಯೂರಿಫಿಕೇಶನ್ ಮಾಡೋದೇ ಡಯಾಲಿಸಿಸ್ ಪ್ರೊಸೀಜರ್. ಈಗ ಡಯಾಲಿಸಿಸ್ ಮಾಡ್ಬೇಕು ಅಂತ ಅಂದ್ರೆ ಆರಂಭಿಕ ಸ್ಟೇಜ್, ಈಗ ಕಿಡ್ನಿ ಇನ್ಫೆಕ್ಷನ್ ನೀವು ಹೇಳಿದ್ರೆ ಆಸಿಡ್ ಕಂಟೆಂಟ್ ಏನಿದೆ ಜಾಸ್ತಿ ಆದಾಗ ನಾವು ಈ ಪ್ರೋಸೆಸ್ ಹೋಗ್ಬೇಕು. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಮಾಡಿಸ್ಬೇಕಾಗತ್ತಾ ಅಥವಾ ಇಂತಿಷ್ಟು ಮೆಡಿಕೇಶನ್ ಮಾಡಿ ಫೈನಲ್ ಸ್ಟೇಜ್ ಅಂತ ಹೋಗ್ತೀರಾ ಡಾಕ್ಟರ್, ಹೇಗೆ ಅದು? ಅಂದ್ರೆ ಈಗ ಡಯಾಲಿಸಿಸ್ ಇಂಡಿಕೇಶನ್ ಬಂದ್ಬಿಟ್ಟು ಎರಡು ತರ ಬರುತ್ತೆ. ಒಂದು ಅಕ್ಯೂಟ್ ರೀನಲ್ ಫೇಲ್ಯೂರ್, ಇನ್ನೊಂದು ಕ್ರಾನಿಕ್ ರೀನಲ್ ಫೇಲ್ಯೂರ್. ಅಂದ್ರೆ ಯಾವುದೋ ಕೆಲವೊಂದು ಕಾರಣಗಳಿಂದ ಈಗ ಸಡನ್ ಆಗಿ ಕಿಡ್ನಿ ಕೆಲಸ ಮಾಡೋದು ನಿಲ್ಸಿದೆ, ಅದು ಅಕ್ಯೂಟ್ ರೀನಲ್ ಫೇಲ್ಯೂರ್. ಇದು ಮೋಸ್ಟ್ ಆಫ್ ದ ಟೈಮ್ಸ್ ಕಂಪ್ಲೀಟ್ಲಿ ರಿವರ್ಸಿಬಲ್ ಇರುತ್ತೆ. ಬಟ್ ಅದೇ ಇನ್ನೊಂದು ಕಂಡೀಷನ್ ಅಂದ್ರೆ ಈಗ ಕ್ರಾನಿಕ್ ರೀನಲ್ ಫೇಲ್ಯೂರ್. ಇವಾಗ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ ಪೇನ್ ಕಿಲ್ಲರ್ ಇಂಟೇಕ್ ಇರ್ಬೋದು, ಬೇರೆ ಇನ್ನೇನೋ ಕಾರಣಗಳಿಂದ ಗ್ರಾಜುಯಲ್ ಆಗಿ ಕಿಡ್ನಿ ಮುಂದಕ್ಕೆ ಫೇಲ್ಯೂರ್ ಆಗ್ತಾ ಬರೋದನ್ನ ನಾವು ಕ್ರಾನಿಕ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಇವೆರಡರಲ್ಲೂ ಇಂಡಿಕೇಶನ್ಸ್ ಅಂದ್ರೆ ನಾವು ಯಾವಾಗ ಡಯಾಲಿಸಿಸ್ ಮಾಡ್ತೀವಿ ಅನ್ನೋದು ಬೇರೆ ಬೇರೆ ಕ್ರೈಟೀರಿಯಾ ಮೇಲೆ ಇರುತ್ತೆ. ಈಗ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂದ್ರೆ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಯೂರಿಯಾ, ಕ್ರಿಯಾಟಿನಿನ್ ತುಂಬಾ ಜಾಸ್ತಿ ಆದಾಗ, ಇಲ್ಲ ಯೂರಿನ್ ಸರಿಗೆ ಹೋಗದೆ ಬಾಡಿನಲ್ಲೆಲ್ಲ ನೀರ್ ಅಕ್ಯುಮುಲೇಟ್ ಆದಾಗ, ಈಗ ಮತ್ತೆ ಬಾಡಿನಲ್ಲಿ ಆಸಿಡ್ ಜಾಸ್ತಿ ಇದ್ದಾಗ, ಪೊಟ್ಯಾಷಿಯಂ ಜಾಸ್ತಿ ಇದ್ದಾಗ, ಅಂದ್ರೆ ರಿಕರೆಂಟ್ ಪಲ್ಮನರಿ ಎಡಿಮಾ, ರಿಕರೆಂಟ್ ಹೈಪರ್ಕೆಲಿಮಿಯಾ, ರಿಫ್ರಾಕ್ಟರಿ ಮೆಟಬಾಲಿಕ್ ಅಸಿಡೋಸಿಸ್, ವಾಲ್ಯೂಮ್ ಓವರ್ಲೋಡ್, ಇವೆಲ್ಲ ಮೆಡಿಕಲ್ ಟರ್ಮ್ಸ್. ಸೊ ಈ ಎಲ್ಲ ಇಂಡಿಕೇಶನ್ಸ್ ಇದ್ದಾಗ ನಾವು ಡಯಾಲಿಸಿಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಕ್ರಾನಿಕ್ ರೀನಲ್ ಫೇಲ್ಯೂರ್ ಅಲ್ಲಿ ಅಗೈನ್ ನಾವು ರೆಗ್ಯುಲರ್ ಫಾಲೋ ಅಪ್ ಬಂದಾಗ್ಲೂ ಇದೆಲ್ಲ ಪ್ಯಾರಾಮೀಟರ್ಸ್ ಇದೆಯಾ, ಅವ್ರಿಗೆ ಏನಾದ್ರು ವಾಲ್ಯೂಮ್ ಓವರ್ಲೋಡ್ ಫೀಚರ್ಸ್ ಇದೆಯಾ, ಕ್ರಿಯಾಟಿನಿನ್ ಎಷ್ಟಿದೆ ಏನು, ಅದನ್ನೆಲ್ಲ ಗಣನೆಗೆ ತಗೊಂಡು ಸೊ ಅದ್ರ ಮೇಲೆ ನಾವು ಯಾವ ಪೇಷಂಟ್ಗೆ ಯಾವ ಸ್ಟೇಜ್ ಅಲ್ಲಿ ಡಯಾಲಿಸಿಸ್ ಇನಿಷಿಯೇಷನ್ ಬೇಕಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಹೇಳ್ತಾ ಇದ್ರೆ ಕ್ರಿಯಾಟಿನಿನ್ ಕೂಡ ಹೆಚ್ಚಾದಾಗ ಇದೊಂದು ಪ್ರೊಸೀಜರ್ ಹೋಗ್ಬೇಕಾಗುತ್ತೆ. ಯೂಶಲಿ ಕ್ರಿಯಾಟಿನಿನ್ ಏನಕ್ಕೆ ಹೆಚ್ಚಾಗುತ್ತೆ ಡಾಕ್ಟರ್? ಏನಾದ್ರೂ ನಾವು ಫುಡ್ ತಗೊಳ್ಳೋದ್ರಿಂದ ಆಗುತ್ತಾ ಅಥವಾ ಏನಾದ್ರೂ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಯಾವ ರೀತಿ ಇದು? ಯೂಶಲ್ ಆಗಿ ನಮ್ಮ ಬಾಡಿನಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಇಂದ ಕ್ರಿಯಾಟಿನಿನ್ ಉತ್ಪತ್ತಿ ಆಗುತ್ತೆ. ಸೊ ಅದು ಆ ಕ್ರಿಯಾಟಿನಿನ್ ನಮ್ಗೆ ಕಿಡ್ನಿ ಬಾಡಿಯಿಂದ ಹೊರಗಡೆ ಆಗ್ತಾ ಇರುತ್ತೆ. ಸೊ ಹೊರಗಡೆ ಹಾಕೋದ್ರಿಂದ ನಮ್ಮ ಬಾಡಿನಲ್ಲಿ ನಾರ್ಮಲ್ ರೇಂಜ್ ನಾವು 0.6 to 1.2 ಅಂತ ಏನ್ ಕರಿತೀವಿ, ಆ ರೇಂಜ್ ಅಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಯಾವಾಗ ಕಿಡ್ನಿ ಸರಿ ಕೆಲಸ ಮಾಡಲ್ಲ
ಸೊ ಈ ಬಾಡಿನಲ್ಲಿ ಜನರೇಟ್ ಆಗೋ ಕ್ರಿಯೇಟಿನ್ ಇನ್ನು ಹೊರಗಡೆ ಹೋಗಲ್ಲ, ಸೊ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಿರುತ್ತೆ. ಅದು ಕೆಲವೊಬ್ರಿಗೆ 2, 3, 4, 5, 6. ಸೊ ಡಿಪೆಂಡಿಂಗ್ ಆನ್ ದೇರ್ ಕಿಡ್ನಿ ಎಷ್ಟು ಫಂಕ್ಷನಿಂಗ್ ಇದೆ ಅನ್ನೋದ್ರ ಮೇಲೆ ನಮ್ಮ ಕ್ರಿಯಾಟಿನಿನ್ ವ್ಯಾಲ್ಯೂ ಜಾಸ್ತಿ ಬರ್ತಾ ಹೋಗುತ್ತೆ. ಓಕೆ. ಈ ಡಯಾಲಿಸಿಸ್ ಅಲ್ಲೂ ಕೂಡ ತುಂಬಾ ಟೈಪ್ಸ್ ಇದೆ, ಯಾವ್ಯಾವ ಟೈಪ್ಸ್ ಇದೆ ಅಂತ ತಿಳಿಸ್ಕೊಡಿ ಡಾಕ್ಟರ್. ಡಯಾಲಿಸಿಸ್ ಅಲ್ಲಿ ನಾವು ಮೈನ್ ಆಗಿ ಒಂದು ಬ್ಲಡ್ ರಿಲೇಟೆಡ್ ನ ನಾವು ಇಮೋಡಯಾಲಿಸಿಸ್ ಅಂತ ಕರಿತೀವಿ. ಇನ್ನೊಂದು ನಮ್ಮ ಅಬ್ಡಾಮಿನ್ ಅಲ್ಲಿ ಪೆರಿಟೋನಿಯಂ ಅಂತ ಇರುತ್ತೆ. ಸೊ ಪೆರಿಟೋನಿಯಂ ಮುಖಾಂತರ ಮಾಡೋದನ್ನ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ. ಸೊ ಇಮೋಡಯಾಲಿಸಿಸ್ ಏನಂದ್ರೆ ದೇ ಹ್ಯಾವ್ ಟು ಕಮ್ ಟು ದ ಹಾಸ್ಪಿಟಲ್, ಅಂದ್ರೆ ಯಾವ್ದೋ ಸೆಂಟರ್ ಬರಬೇಕು, ಅಲ್ಲಿ ಡಯಾಲಿಸಿಸ್ ಮಿಷಿನ್ ಇರುತ್ತೆ, ಡಯಾಲೈಸರ್ ಇರುತ್ತೆ. ಸೊ ಯೂಶಲಿ ಒಂದು 4 to 4 hour ಸೆಷನ್ ಇರುತ್ತೆ. ಅಲ್ಲಿ ಪ್ಯೂರಿಫಿಕೇಶನ್ ಪ್ರೋಸೆಸ್ ತರ ಬ್ಲಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಹಾಕಿ ಕಳಿಸ್ತೀವಿ. ಅದನ್ನು ಹೋಮ್ ಡಯಾಲಿಸಿಸ್ ತರನು ಮನೆಯಲ್ಲೇ RO ಪ್ಲಾಂಟ್ ಮತ್ತೆ ಮಿಷಿನ್ ಎಲ್ಲ ಹಾಕೊಂಡು ಪ್ಲಾನ್ ಮಾಡ್ಕೋಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವಿಲ್ ಬಿ ಲೈಕ್ ಹಾಸ್ಪಿಟಲ್ ಬೇಸ್ಡ್ ಕೇರ್. ಬಟ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೆಂಗೆ ಅಂದ್ರೆ ಅದರಲ್ಲಿ ನಾವು ಡಯಾಲಿಸಿಸ್ ಮಿಷಿನ್ ಮತ್ತೆ ಬ್ಲಡ್ ಏನು ಯೂಸ್ ಮಾಡಲ್ಲ. ಸೊ ನಮ್ ನಾರ್ಮಲ್ ಅಬ್ಡಾಮಿನಲ್ ಲೇಯರ್ ಅಲ್ಲಿ ಪೆರಿಟೋನಿಯಂ ಅಂತ ಇರುತ್ತೆ. ಸೊ ಅದೇ ಒಂಥರ ಫಿಲ್ಟರ್ ತರ ಆಕ್ಟ್ ಮಾಡುತ್ತೆ. ಸೊ ಪೆರಿಟೋನಿಯಲ್ ಫ್ಲೂಯಿಡ್ಸ್ ಅಂತ ಸಪರೇಟ್ ಡಯಾಲಿಸಿಸ್ ಫ್ಲೂಯಿಡ್ ಇರುತ್ತೆ. ಅದನ್ನ ನಾವು ಅಬ್ಡಾಮಿನಲ್ ಕ್ಯಾವಿಟಿಗೆ ಇನ್ಫಿಲ್ ಮಾಡೋದು, ಒಂದು 3 to 4 hours ಅಲ್ಲೇ ಬಿಡೋದು. ಸೊ ಅಲ್ಲಿ ನಾವೀಗ ನಾವು ಹಾಕೋ ಫ್ಲೂಯಿಡ್ ಅಲ್ಲಿ ಯೂರಿಯಾ, ಕ್ರಿಯಾಟಿನಿನ್, ಪೊಟ್ಯಾಷಿಯಮ್ ಎಲ್ಲ ಕಡಿಮೆ ಇರುತ್ತೆ, ಬಟ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಇರುತ್ತೆ. ಸೊ ದೇರ್ ವಿಲ್ ಬಿ ಡಿಫ್ಯೂಷನ್. ಈಗ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಎಕ್ಸ್ಚೇಂಜ್ ಆಗೋ ತರ. ಸೊ ಬಾಡಿಯಿಂದ ಆ ಫ್ಲೂಯಿಡ್ ಗೆ ಎಕ್ಸ್ಚೇಂಜ್ ಆಗ್ತಾ ಹೋಗಿ ಬಾಡಿನಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಆ ಫ್ಲೂಯಿಡ್ ನ ನಾವು ಮತ್ತೆ ಡ್ರೈನ್ ಮಾಡಬೇಕು. ಈ ಸೈಕಲ್ ರಿಪೀಟ್ ಆಗ್ತಿರುತ್ತೆ. ಕೆಲವೊಬ್ರು ದಿನಕ್ಕೆ 2 ಸಾರಿ ಮಾಡ್ತೀವಿ, 3 ಸಾರಿ ಮಾಡ್ತೀವಿ, ಕೆಲವೊಬ್ರು 4 ಸಾರಿ ಅಡ್ವೈಸ್ ಮಾಡ್ತೀವಿ. ಇದು ಪೆರಿಟೋನಿಯಲ್ ಡಯಾಲಿಸಿಸ್. ನಾನು ಫಸ್ಟ್ ಹೇಳಿದ್ದು ಫಿಲ್ಟರ್ ಯೂಸ್ ಮಾಡ್ಕೊಂಡು ಮೆಷಿನ್ ಯೂಸ್ ಮಾಡ್ಕೊಂಡು ಮಾಡೋದು ಇಮೋಡಯಾಲಿಸಿಸ್. ಈಗ ಎರಡು ಕೂಡ ಡಿಫ್ರೆನ್ಸ್ ಇದೆ, ಅಂದ್ರೆ ಯಾವ್ಯಾವ ಸ್ಟೇಜ್ಗೆ ಹೋದಾಗ ಅದನ್ನ ರೆಫರ್ ಮಾಡ್ತೀರಾ ಡಾಕ್ಟರ್? ಅಂದ್ರೆ ಡಯಾಲಿಸಿಸ್ ಇರ್ಬೋದು, ನೆಕ್ಸ್ಟ್ ಇನ್ನೊಂದು ಹೇಳಿದ್ರಲ್ಲ ಅದು ಸೆಕೆಂಡ್. ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗ ಅಂದ್ರೆ ಕೆಲವೊಬ್ಬರಿಗೆ ಇನ್ನ ಯೂರಿನ್ ಸ್ವಲ್ಪ ಇರುತ್ತೆ, ಅಂದ್ರೆ ಒಂದು 500 to 1000 ml ತನಕ ಪರ್ ಡೇ ಯೂರಿನ್ ಔಟ್ಪುಟ್ ಇರುತ್ತೆ, ಅಂದ್ರೆ ರೆಸಿಡ್ಯೂಯಲ್ ರೀನಲ್ ಫಂಕ್ಷನ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಫ್ಲೂಯಿಡ್ಸ್ ಮತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಒಂಥರ ಸಪರೇಟ್ ಸ್ಪೇಸ್ ಇರಬೇಕು ಮನೆಯಲ್ಲಿ. ಅದನ್ನ ಏಸೆಪ್ಟಿಕ್ ಕಂಡೀಷನ್ ಅಲ್ಲಿ ಹ್ಯಾಂಡಲ್ ಮಾಡೋ ತರ ಫೆಸಿಲಿಟೀಸ್ ಇದ್ದಾಗ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಬಟ್ ಅದೇ ಇಮೋಡಯಾಲಿಸಿಸ್ ಅಂದ್ರೆ ಮತ್ತೆ ಇನ್ನೊಂದು, ಈಗ ನಾವು ಇಮೋಡಯಾಲಿಸಿಸ್ ಪೇಷಂಟ್ ತಗೊಂಡಿರ್ತೀವಿ, ಅವ್ರಿಗೆ ಇಲ್ಲೆಲ್ಲ ಆಕ್ಸೆಸ್ ಎಲ್ಲ ಮಾಡಿರ್ತೀವಿ, ಕೆಥೆಟರ್, ಫಿಸ್ಟುಲಾ ಎಲ್ಲ. ಸೊ ಈ ಫಿಸ್ಟುಲಾ ಇದೆಲ್ಲ ಫೇಲ್ ಆಗಿದೆ, ಮತ್ತೆ ನಾವ್ ಇನ್ನೆಲ್ಲೂ ಬ್ಲಡ್ ತಗೊಂಡು ನಾವು ಫಿಲ್ಟರ್ ಮಾಡಕ್ ಆಗಲ್ಲ ಅನ್ನೋಂಥ ಸ್ಟೇಜ್ ಅಲ್ಲಿ ಮತ್ತೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ಗೆ ಹೋಗ್ಬೋದು. ಅಂದ್ರೆ ಬಿಫೋರ್ ಸ್ಟಾರ್ಟಿಂಗ್ ಇಮೋಡಯಾಲಿಸಿಸ್ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ಬೋದು. ಕೆಲವೊಂದ್ಸಾರಿ ಅದರದೇ ಆದ ಕಾಂಪ್ಲಿಕೇಶನ್ಸ್ ಇರುತ್ತೆ, ಈಗ ಇನ್ಫೆಕ್ಷನ್ ಏನೋ ಆಗ್ತಿದೆ, ನಾವು ಅದನ್ನ ಮಾಡಕ್ ಬರಲ್ಲ ಅಂದಾಗ ಮತ್ತೆ ಇಮೋಡಯಾಲಿಸಿಸ್ ಸ್ವಿಚ್ ಓವರ್ ಆಗ್ತೀವಿ. ಮತ್ತೆ ಈಗ ಕೆಲವೊಬ್ರು ಇಮೋಡಯಾಲಿಸಿಸ್ ಪೇಷಂಟ್ ಗಳಿಗೆ ನೀವು ಫಿಸ್ಟುಲಾ ಇದೆಲ್ಲ ಫೇಲ್ ಆದಾಗ, ಇನ್ನೇನು ಆಕ್ಸೆಸ್ ಇಲ್ಲ ಅಂದಾಗ ಮತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ ಸ್ವಿಚ್ ಓವರ್ ಆಗ್ತೀವಿ. ಈಗ ಫಿಸ್ಟುಲಾ ಫೇಲ್ ಆಗೋಕ್ಕೆ ರೀಸನ್ಸ್ ಏನು ಡಾಕ್ಟರ್? ಈಗ ಅಗೇನ್ ಅಂಡ್ ಅಗೇನ್ ಡಯಾಲಿಸಿಸ್ ಮಾಡೋದ್ರಿಂದ ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ, ಹೇಗೆ ಅದು? ಬೇಸಿಕಲಿ ಅವ್ರದ್ದು ನಾವು ಫಿಸ್ಟುಲಾ ಮಾಡೋದಕ್ಕಿಂತ ಮುಂಚೆ ಅವ್ರ ನಾರ್ಮಲ್ ವೇಯ್ನ್, ಆರ್ಟರಿ ಯಾವ ತರ ಇತ್ತು ಅನ್ನೋದು ಮ್ಯಾಟರ್ ಆಗುತ್ತೆ. ಅದರಲ್ಲಿ ಬ್ಲಡ್ ಫ್ಲೋ ಎಷ್ಟಿತ್ತು ಅನ್ನೋದನ್ನು ಮ್ಯಾಟರ್ ಆಗುತ್ತೆ. ನಮ್ಗೆ ಯೂಶಲಿ ಅದು ರೂಲ್ ಆಫ್ 6 ಅಂತ ಇದೆ. ನಮ್ಗೆ ಹೆಂಗೆ ಅಂದ್ರೆ ಒಂದು 6 centimeter ಸೆಗ್ಮೆಂಟ್ ಬರಬೇಕು, ಮತ್ತೆ ಸ್ಕಿನ್ ಇಂದ ವಿತಿನ್ 6 mm ಒಳಗಡೆನೆ ಆ ದೊಡ್ಡ ವೇಯ್ನ್ ಸಿಗ್ಬೇಕು, ಒಂದು 600 ml/ml ಅಷ್ಟು ಬ್ಲಡ್ ಫ್ಲೋ ಇರಬೇಕು. ಮತ್ತೆ ಅದು ಫಿಸ್ಟುಲಾ ಸರ್ಜರಿ ಮಾಡಾದ್ಮೇಲೆ ಮೆಚುರೇಷನ್ಗೆ ಒಂದು 6 weeks ಬಿಡಬೇಕು. ಸೊ ಯಾವಾಗ ನಮ್ಗೆ ಲಾಂಗ್ ಸೆಗ್ಮೆಂಟ್, ಗುಡ್ ಫ್ಲೋ ಇರುತ್ತೆ, ಇದೆಲ್ಲ ಇರ್ಬೇಕಿದ್ರೆ ನಮ್ಗೆ ಈವನ್ ಡ್ಯೂರೇಷನ್ ಜಾಸ್ತಿ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ಆಲ್ರೆಡಿ ನ್ಯಾರೋಡ್ ವೇನ್ಸ್ ಇರುತ್ತೆ, ಅಂದ್ರೆ ಈಗ ಡಯಾಲಿಸಿಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಿಪೀಟೆಡ್ ಅಡ್ಮಿಷನ್ಸ್ ಎಲ್ಲ ಇದ್ದು ಕೈಯಲ್ಲೆಲ್ಲ IV ಕೆನಲ್ ಅದೆಲ್ಲ ಹಾಕಿರ್ಬೇಕಿದ್ರೆ, ಸೊ ಕೆಲವೊಂದ್ಸರಿ ಥ್ರಾಂಬೋಫ್ಲೆಬೈಟಿಸ್ ತರ ಆಗಿ ಅದು ಬ್ಲಾಕ್ ಆಗಿರುತ್ತೆ. ಡಾಕ್ಟರ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡ್ಬೋದು ಸರ್. ಹೇಳಿ ಸರ್, ಹೇಳಿ, ಡಾಕ್ಟರ್ ಕೇಳಿಸ್ಕೊತಾ ಇದ್ದಾರೆ. ಮಾತಾಡಿ. ಹಲೋ ಸರ್, ಕೇಳಿಸ್ತಾ ಇದೆ, ಹೇಳಿ, ಸರ್ಗೆ ಕೇಳಿಸ್ತಾ ಇದೆ. ಈಗ ಯೂರಿನಲ್ಲಿ ಬ್ಯಾಡ್ ಸ್ಮೆಲ್ ಮತ್ತೆ ಯೂರಿನಲ್ಲಿ ಆದ್ರೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಯೂರಿನ್ ಕಲರ್ ಚೇಂಜ್ ಅಂಡ್ ಬ್ಯಾಡ್ ಓಡರ್ ಬರ್ತಾ ಇದ್ರೆ ಕಿಡ್ನಿ ಫೇಲ್ಯೂರ್ ಅಂತ. ಓಕೆ, ಯೂರಿನ್ ಕಲರ್ ಚೇಂಜ್ ಅಂದ್ರೆ ಅದು ಬ್ಲೀಡಿಂಗ್ ಏನಾದ್ರು ಆಗ್ತಾ ಇದೆಯಾ ಅಂತ ನೋಡ್ಬೇಕು. ಯೂರಿನ್ ಅಲ್ಲಿ ಏನಾದ್ರು ಅಂದ್ರೆ ಈಗ ಬ್ಲಡ್ ಇದೆ ಅಂದ್ರೆ ಎಮೆಚ್ಯೂರಿಯಾ ಇದೆ ಅಂದ್ರೆ ಅದು ಕಿಡ್ನಿ ಪ್ರಾಬ್ಲಮ್ ಇರೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು ಬ್ಯಾಡ್ ಸ್ಮೆಲ್ ಅಂದ್ರೆ ಇನ್ಫೆಕ್ಷನ್ ಇರ್ಬೋದು. ಸೊ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕಿಡ್ನಿ ಮೇಲೆ ಪ್ರಾಬ್ಲಮ್ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಪ್ರಾಬ್ಲಮ್ ಇದ್ದಾಗ ಒಂದ್ಸರಿ ಅದು ಯೂರಿನ್ ರೂಟೀನ್ ಟೆಸ್ಟ್ ಮಾಡ್ಕೊಂಡು, ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರು ಪಸ್ ಸೆಲ್ಸ್ ಇಲ್ಲ ಬ್ಲಡ್ ಸೆಲ್ಸ್ ಏನಾದ್ರು ಹೋಗ್ತಾ ಇದೆಯಾ ಏನು ಅಂತ ರೂಲ್ ಔಟ್ ಮಾಡ್ಕೋಬೇಕಾಗುತ್ತೆ.
ಅಲ್ಲ ಯಾಕೆ ಏನಾಗ್ತಾನೆ ಸ್ಪೆಸಿಫಿಕ್ ಆಗಿ ಏನಾದ್ರು ಏನಕ್ಕೆ ಬರುತ್ತೆ ನಾನು ಏನಕ್ ಬರುತ್ತೆ ಅಂದ್ರೆ ಕೆಲವೊಂದು ರೀಸನ್ಸ್ ಗಳಿರುತ್ತೆ, ಅಂದ್ರೆ ಜೆನೆಟಿಕ್ ರಿಲೇಟೆಡ್ ಇರ್ಬೋದು, ಇಲ್ಲ ಇಮ್ಯೂನ್ ರಿಲೇಟೆಡ್ ತೊಂದರೆಗಳಿರ್ಬೋದು. ಈಗ IgA ನೆಫ್ರೋಪತಿ, ಮತ್ತೆ ಕಿಡ್ನಿನಲ್ಲಿ ರೀನಲ್ ಸಿಸ್ಟ್ ಅಂತ ಹೇಳ್ತೀವಿ, ನೀರಿನ ಗುಳ್ಳೆಗಳಿರ್ಬೋದು, ರಿಕರೆಂಟ್ ಅಂದ್ರೆ ಸ್ಟೋನ್ಸ್ ಇದ್ರೆ ಇರ್ಬೋದು. ಈ ಎಲ್ಲಾ ಕಾರಣಗಳಿಂದ ಅಲ್ಲಿ ಏನಾದ್ರು ರೀನಲ್ ಪ್ಯಾರಂಕೈಮಾ ಏನಾದ್ರು ಇಂಜುರಿ ಆಗ್ತಿದೆ ಅಂದ್ರೆ ಬ್ಲಡ್ ಸೆಲ್ಸ್ ಯೂರಿನ್ ಅಲ್ಲಿ ಬರುತ್ತೆ. ಅದು ಎಕ್ಸಾಕ್ಟ್ ಆಗಿ ಯಾವ ರೀಸನ್ ಇಂದ ಆಗ್ತಿದೆ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೇಕು. ಗ್ಯಾಸ್ಟ್ರಿಕ್ಗೂ ಇದಕ್ಕೂ ಸಂಬಂಧ ಇರಲ್ಲ, ಬಟ್ ಎಕ್ಸೆಸಿವ್ ಮೆಡಿಕೇಶನ್ಸ್ ಯಾವ್ದೇ ತಗೊಂಡ್ರು ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹೌದು ಸರ್. ಹ್ಮ್ ಸಾರಿ ತುಂಬಾ ಆತಂಕ ಪಡೋ ತರ ಏನು ಇರಲ್ಲ. ಬಟ್ ಅದೇ ಅದು ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟೋನ್ ರಿಲೇಟೆಡ್, ಇನ್ಫೆಕ್ಷನ್ ರಿಲೇಟೆಡ್ ಅಂದ್ರೆ ಅದೇನು ಆತಂಕ ಪಡೋ ತರ ಏನು ಇರಲ್ಲ. ನಾನು ಹೇಳ್ದಂಗೆ ಇಮ್ಯೂನ್ ರಿಲೇಟೆಡ್ ಇಲ್ಲ ಜೆನೆಟಿಕ್ ರಿಲೇಟೆಡ್ ಇರ್ಬೇಕಿದ್ರೆ ಕೆಲವೊಂದ್ಸಾರಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸೊ ಒಂದ್ಸಾರಿ ಅದು ಯೂರಿನ್ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ಬೆಟರ್. ಸರ್, ಬಾನವಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮನೋ ಅವ್ರು ಸಿಗ್ತಾರೆ. ಒನ್ಸ್ ನೀವು ಕುವೆಂಪು ನಗರದಲ್ಲಿರೋ ಬಾನವಿ ಹಾಸ್ಪಿಟಲ್ ಹೋಗಿ ಸರ್, ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ಸರ್. ಸಾರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲಿಗೆ ಬರ್ಬೇಕು ಸರ್, ಬಾನವಿ ಆಸ್ಪತ್ರೆಗೆ ಬರ್ಬೇಕು ನೀವು. ಹಾಗೆ ಹೋಗಿ ಕನ್ಸಲ್ಟ್ ಮಾಡಿ ಸರ್, ಸಿಗ್ತಾರೆ ಡಾಕ್ಟರ್. ಹಾ ಹೌದು, ಥ್ಯಾಂಕ್ ಯು ಸರ್. ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಈಗ ಹಿಮೋಡಯಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಸೊ ಈ ಹಿಮೋಡಯಾಲಿಸಿಸ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಯೂಶಲಿ? ನಾವು ಅಕ್ಯೂಟ್ ಸೆಟ್ಟಿಂಗ್ಸ್ ಬೇರೆ ಇರುತ್ತೆ, ಕ್ರಾನಿಕ್ ಡಯಾಲಿಸಿಸ್ ಸೆಟ್ಟಿಂಗ್ಸ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಯೂಟ್ ಸೆಟ್ಟಿಂಗ್ ಅಲ್ಲಿ ಯಾವಾಗ ಪೇಷಂಟ್ ಗೆ BP ಎಲ್ಲ ಕಡಿಮೆ ಇರುತ್ತೆ, ಸೊ BP ಗೋಸ್ಕರ ಮೆಡಿಸಿನ್ ಸಪೋರ್ಟ್ ಮೇಲೆಲ್ಲ ಇರ್ತಾರೆ, ಅವರಿಗೆ ನಾವು ಬ್ಲಡ್ ನ ಜಾಸ್ತಿ ತೆಗಿಯಕ್ ಬರಲ್ಲ. ಅವ್ರಿಗೆ ಬ್ಲಡ್ ಫ್ಲೋ ನಾವು ಕಡಿಮೆ ಇಟ್ಕೊಂಡಿರ್ತೀವಿ. ಸೊ ಅಂದ್ರೆ 80 ml 100 ml ಸ್ಲೆಡ್ ಅಂತ ಸಪರೇಟ್ ಇದೆ, ಸ್ಲೋ ಎಫಿಷಿಯನ್ಸಿ ಡಯಾಲಿಸಿಸ್ ಅಂತ. ಸೊ ಅದಕ್ಕೋಸ್ಕರನೇ ಸಪರೇಟ್ ಡೆಡಿಕೇಟೆಡ್ ಮೆಷಿನ್ ಇದೆ ನಮ್ಮಲ್ಲಿ. ಸೊ ಅವಾಗ ನಾವು 6 hours 8 hours ಡಯಾಲಿಸಿಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಬ್ಲಡ್ ತೆಗ್ದಿಲ್ಲ ಅಂದ್ರೆ ಜಾಸ್ತಿ ಪ್ಯೂರಿಫಿಕೇಶನ್ ಆಗಲ್ಲ. ಸೊ ಅವಾಗ ಡ್ಯೂರೇಷನ್ ಇನ್ಕ್ರೀಸ್ ಮಾಡಿದ್ರೆ ಅಟ್ ಲೀಸ್ಟ್ ವಿ ಕ್ಯಾನ್ ಮ್ಯಾಚ್ ದ ಎಫಿಷಿಯನ್ಸಿ ಅನ್ನೋ ತರ. ಬಟ್ ಅದೇ ನಮ್ ರೆಗ್ಯುಲರ್ ಡಯಾಲಿಸಿಸ್ ಪೇಷಂಟ್ಸ್ ಅಂದ್ರೆ ಯೂಶಲಿ 4 hour ಸೆಷನ್ಸ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ವೀಕ್ಲಿ ಟ್ವೈಸ್ ಮಾಡ್ತೀವಿ, ಕೆಲವೊಬ್ಬರಿಗೆ ವೀಕ್ಲಿ ಥ್ರೈಸ್ ಮಾಡ್ತೀವಿ. ಸೊ ಟ್ವೈಸ್ ಹೆಂಗೆ ಡಿಸೈಡ್ ಮಾಡೋದು, ಥ್ರೈಸ್ ಹೆಂಗೆ ಡಿಸೈಡ್ ಮಾಡೋದು ಅಂದ್ರೆ ಅವ್ರದ್ದು ಕಂಡೀಷನ್ ಮೇಲೆ ಡಿಪೆಂಡ್. ಅಂದ್ರೆ ಈಗ ಅವ್ರದ್ದು ರೆಸಿಡ್ಯುಯಲ್ ಯೂರಿನ್ ಅಂದ್ರೆ ಯೂರಿನ್ ಎಷ್ಟು ಬರ್ತಿದೆ, ಈಗ ನಾವು ಇಂಟರ್ ಡಯಾಲಿಟಿಕ್ ಪೀರಿಯಡ್ ಅಲ್ಲಿ ಅವ್ರದ್ದು ವೆಯ್ಟ್ ಗೇನ್ ಎಷ್ಟಾಗ್ತಿದೆ, ಈಗ ನಾವು 2 ಸೆಷನ್ ಕೊಟ್ರೆ ಅವ್ರು ಟಾಲರೇಟ್ ಮಾಡ್ತಾರ, ಇಲ್ಲ ಆಲ್ಟರ್ನೇಟ್ ಡೇ ಥ್ರೈಸ್ ಬೇಕಾ, ಇಲ್ಲ ನಾವು 2 ಟ್ವೈಸ್ ಕೊಟ್ಟಿಲ್ಲ ಅಂದ್ರೆ ಬ್ರೆತ್ಲೆಸ್ನೆಸ್ ಎಡಿಮಾ ಇದೆಲ್ಲ ಇನ್ಕ್ರೀಸ್ ಆಗುತ್ತಾ, ಅಸಿಡೋಸಿಸ್ ಇನ್ಕ್ರೀಸ್ ಆಗುತ್ತಾ, ಅದನ್ನೆಲ್ಲ ನೋಡ್ಕೊಂಡು ವಿಲ್ ಡಿಸೈಡ್ ವೆದರ್ ಟ್ವೈಸ್ ಆರ್ ಥ್ರೈಸ್. ಈಗ ಒನ್ಸ್ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ ಪೇಷಂಟ್ಗೆ, ಅವ್ರು ಲೈಫ್ ಲಾಂಗ್ ಮಾಡ್ಕೊಳ್ಬೇಕಾ, ಅಥವಾ ಇಫ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗಿ ಸಡನ್ ಅಲ್ಲಿ ಗ್ಯಾಪ್ ಏನಾದ್ರು ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಡಾಕ್ಟರ್? ಅಂದ್ರೆ ಈಗ ನಾವು ಯಾವ ಇಂಡಿಕೇಶನ್ ಗೋಸ್ಕರ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾನು ಹೇಳ್ದಂಗೆ ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಆರ್ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕಿಡ್ನಿನಲ್ಲಿ ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಇಲ್ಲ ಬಾಡಿನಲ್ಲಿ ಎಲ್ಲೋ ಇನ್ಫೆಕ್ಷನ್ ಆಗಿರುತ್ತೆ, ಆ ಇನ್ಫೆಕ್ಷನ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಟೆಂಪರರಿಗೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಇಲ್ಲ ತುಂಬಾ ಸಾರಿ ವಾಮಿಟಿಂಗ್, ಲೂಸ್ ಮೋಷನ್ಸ್ ಆತರ ಆಗಿ ಕಿಡ್ನಿ ಸರಿ ಸರ್ಕ್ಯುಲೇಷನ್ ಇಲ್ಲದೆ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಹಾರ್ಟ್ ವೀಕ್ ಇದ್ದು, BP ಲೋ ಇದ್ದು, ಕಿಡ್ನಿ ಸರಿ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೂ ಕಿಡ್ನಿ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಕೆಲವೊಂದು ಮೆಡಿಸಿನ್ಗೆ ಅಲರ್ಜಿ ತರ ಆಗಿ ಕಿಡ್ನಿ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಅಂದ್ರೆ ಈಗ 1 week ಇಲ್ಲ 10-15 days ಬಿಫೋರ್ ಕಿಡ್ನಿ ವಾಸ್ ಪರ್ಫೆಕ್ಟ್ಲಿ ನಾರ್ಮಲ್. ಈಗ ಈ ತರ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರಿಂದ ಕಿಡ್ನಿ ಫೇಲ್ಯೂರ್ ಆಗಿದೆ. ಸೊ ಇಂಥ ಸಿಚುಯೇಷನ್ ಗಳಲ್ಲಿ ಕೆಲವೊಂದ್ಸರಿ 1 session 2 session ಇಲ್ಲ 1 week 10 days ಆ ತರ ಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ದಿಸ್ ಅಕ್ಯೂಟ್ ರೀನಲ್ ಫೇಲ್ಯೂರ್ ವಿಲ್ ರಿಕವರ್. ಈಗ ಸಮ್ಟೈಮ್ಸ್ ಈಗ ಡಯಾಲಿಸಿಸ್ ಮಾಡ್ಬೇಕಾದ್ರೆ ಈಗ ನೀವೇ ಹೇಳಿದ್ರಿ BP ವೇರಿಯೇಷನ್ ಆದ್ರೆ ಅವಾಗ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಗ್ಯಾಪ್ ಕೊಡ್ತೀರಾ ಡಾಕ್ಟರ್, ಹೇಗೆ ಅದು? ಅಂದ್ರೆ ಈಗ ಡಯಾಲಿಸಿಸ್ ಪೇಷಂಟ್ಸ್ ಗಳಲ್ಲಿ BP ಕಡಿಮೆ ಆಗ್ತಿದೆ ಅಂದ್ರೆ ಅದಕ್ಕೆ ಕೆಲವೊಂದು ರೀಸನ್ಸ್ ಗಳಿರುತ್ತೆ. ಒಂದು, ನಾವು ಎಕ್ಸೆಸ್ ವಾಟರ್ ನ ಹೊರಗಡೆ ತೆಗೆದಾಗ BP ಕಡಿಮೆ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕಾಮನ್ ರೀಸನ್ ವಿಲ್ ಬಿ ಎಕ್ಸೆಸ್ ಫ್ಲೂಯಿಡ್ ರಿಮೂವಲ್. ಸೊ ಯೂಶಲಿ ನಾವ್ ಏನ್ ಮಾಡ್ತೀವಿ, ಡಯಾಲಿಸಿಸ್ ಪೇಷಂಟ್ ಗಳಿಗೆ ಯಾರಿಗೆ ತುಂಬಾ ಜಾಸ್ತಿ BP ಇರಲ್ಲ ಅವ್ರಿಗೆ
ಡಯಾಲಿಸಿಸ್ ಬರೋದಿನ ಕೆಲವೊಂದು ಬಿ ಪಿ ಮೆಡಿಕೇಶನ್ಸ್ ಗಳನ್ನ ಸ್ಕಿಪ್ ಮಾಡಿರ್ತೀವಿ. ಇವಾಗ 3-4 ಇದೆ ಅಂದ್ರೆ 1-2 ಮಾತ್ರ ತಗೊಳಕ್ ಹೇಳಿರ್ತೀವಿ. ಸ್ವಲ್ಪ ಹೈಯರ್ ಸೈಡ್ ಎಲ್ಲ ಬಿ ಪಿ ಇಟ್ಕೊಂಡಿರ್ತೀವಿ. ಇನ್ಸ್ಟೆಡ್ ಆಫ್ 130, 40, 160 ಆ ತರ ಇಟ್ಕೊಂಡಿರ್ತೀವಿ. ಸೊ ಅವಾಗ ಐಪೋ ಆಗ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನೊಂದು ಆ ತರ ಏನಾದ್ರೂ ಐಪೋ ಆಗ್ತಿದೆ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಅಲ್ಟ್ರಾ ಫಿಲ್ಟ್ರೇಷನ್ ಅಂದ್ರೆ ಫ್ಲೂಯಿಡ್ ರಿಮೂವಲ್ ನ ಕಡಿಮೆ ಮಾಡ್ಕೊಂಡು ಕೆಲವೊಂದ್ಸರಿ ಎಕ್ಸೆಸ್ ಆಗಿ ನಾವೇ ಫ್ಲೂಯಿಡ್ ಕೊಟ್ಕೊಂಡು ಒಂದು ವಿಟಿನ್ 5-10 ಮಿನಿಟ್ಸ್ ಅಲ್ಲಿ ಸ್ಟೆಬಿಲೈಸ್ ಮಾಡಿ ಸೊ ಮತ್ತೆ ಡಯಾಲಿಸಿಸ್ ಪ್ರೋಸೆಸ್ ನ ಕಂಟಿನ್ಯೂ ಮಾಡಬಹುದು. ಈಗ ಫಿಸ್ತುಲಾ ಬಗ್ಗೆ ಹೇಳ್ತಾ ಇದ್ರಿ ನೀವು. ಡ್ಯಾಮೇಜ್ ಆದಾಗ ಬೇರೆ ಆಪ್ಷನ್ ಏನಿದೆ ಅಂತ ತಿಳಿಸ್ಕೊಡ್ತೀರಾ ಡಾಕ್ಟರ್? ಈಗ ಒನ್ಸ್ ನೀವು ಪ್ರೊಸೀಜರ್ ಹೇಳಿದ್ರಿ, ಅದು ಗ್ಯಾಪ್ ಕೊಟ್ಟು ನಾವು ಮಾಡ್ಲಿಕ್ಕಿರತ್ತೆ ಅಂತ ಹೇಳಿದ್ವಿ. ಒನ್ಸ್ ಡ್ಯಾಮೇಜ್ ಆದ್ರೆ ಬೇರೆ ಆಪ್ಷನ್ ಏನ್ ಬರುತ್ತೆ ಡಾಕ್ಟರ್? ಅದು ಯೂಶಲಿ ಒಂದು ಪೇಷಂಟ್ ಗಳಿಗೆ ನಮ್ಗೆ ಡಯಾಲಿಸಿಸ್ ಮಾಡ್ಬೇಕಂದ್ರೆ ವ್ಯಾಸ್ಕುಲರ್ ಆಕ್ಸೆಸ್ ಅಂತ ಹೇಳ್ತೀವಿ. ಒಂದು ಕೆಥೆಟರ್ಸ್, ಇನ್ನೊಂದು ಫಿಸ್ಟುಲಾ. ಸೊ ಕೆಥೆಟರ್ ಅಂದ್ರೆ ನೀವು ನೋಡಿರ್ಬೋದು, ಇಲ್ಲಿ ನೆಕ್ಕಲ್ಲಿ ಹಾಕೊಂಡಿರ್ತೀವಿ, ಇಲ್ಲ ಕೆಲವೊಂದ್ಸರಿ ತೊಡೆನಲ್ಲಿ ಹಾಕೊಂಡಿರ್ತೀವಿ. ನಮ್ಗೆ ಈಗ ಡಯಾಲಿಸಿಸ್ ಮಾಡ್ಬೇಕಂದ್ರೆ ಒಂದು 100 to 200 ml ಮಿನಿಮಮ್ ಬ್ಲಡ್ ಪರ್ ಮಿನಿಟ್ ಬರಬೇಕು. ಇಲ್ಲೆಲ್ಲ ಪೆರಿಫೆರಲ್ ವೈನ್ ಇಂದ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಅಷ್ಟು ಬ್ಲಡ್ ಬರಲ್ಲ. ಸೊ ಡ್ರಾಪ್ ಬೈ ಡ್ರಾಪ್ ಬರ್ತಿದೆ ಅಂದ್ರೆ ಸರ್ಕ್ಯೂಟ್ ಕ್ಲಾಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಹಾಕೊಂಡಿರ್ತೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಕೆಥೆಟರ್ ಗಳು ತುಂಬಾ ದಿನ ಯೂಸ್ ಮಾಡಕ್ ಬರಲ್ಲ. ಸೊ ನೆಕ್ ಕೆಥೆಟರ್ ಬಂದ್ಬಿಟ್ಟು 2 weeks to 4 weeks, ನೆಕ್ ಇಲ್ಲಿ ಬಂದ್ರೆ 1 week to 2 weeks. ಅದಕ್ಕಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ವಿಲ್ ಬಿ ಫಿಸ್ಟುಲಾ. ಫಿಸ್ಟುಲಾದ ಅಡ್ವಾಂಟೇಜ್ ಏನಂದ್ರೆ ವಿ ಕ್ಯಾನ್ ಯೂಸ್ ಫಾರ್ ಲಾಂಗರ್ ಡ್ಯೂರೇಷನ್, 3 years 5 years ತನಕನೂ ಯೂಸ್ ಮಾಡಬಹುದು. ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ. ಸೊ ಐಡಿಯಲಿ ವಿಲ್ ಗೋ ಫಾರ್ ಫಿಸ್ಟುಲಾ. ಬಟ್ ಪ್ರಾಬ್ಲಮ್ ಏನಂದ್ರೆ ಫಿಸ್ಟುಲಾ ಸರ್ಜರಿ ನಾವು ಇವಾಗ ಮಾಡಿದ್ರು ಅದು ರೆಡಿ ಆಗೋದಕ್ಕೆ 1 ತಿಂಗಳು ಬೇಕು, 1.5 month ಬೇಕು. ಸೊ ಈಗ ಎಮರ್ಜೆನ್ಸಿ ಡಯಾಲಿಸಿಸ್ ಬೇಕಾದ ಟೈಮಲ್ಲಿ ನಾವು ಕೆಥೆಟರ್ ಯೂಸ್ ಮಾಡ್ಕೋತೀವಿ. ಬಟ್ ಓವರ್ ಟೈಮ್ ಫಿಸ್ಟುಲಾ ಕನ್ವರ್ಟ್ ಆಗೋ ತರ ಫಿಸ್ಟುಲಾ ಮಾಡ್ಕೊಂಡು 1.5 month ಆದ್ಮೇಲೆ ಫಿಸ್ಟುಲಾ ಯೂಸ್ ಮಾಡೋ ತರ ಟ್ರೈ ಮಾಡ್ತೀವಿ. ಫಿಸ್ಟುಲಾದಲ್ಲೂ ನಾವು ಪ್ರೈಮರಿ ಫೇಲ್ಯೂರ್, ಸೆಕೆಂಡರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಬೇಸಿಕಲಿ ಅವ್ರ ಮುಂಚೆನೆ ಫಿಸ್ಟುಲಾ ಎಲ್ಲ ಸಣ್ಣ ಸೈಜ್ ಇದೆ ಅಂದ್ರೆ ಅದು ಸರಿ ಮೆಚುರೇಷನ್ ಆಗಲ್ಲ, ಸೊ ಫೇಲ್ ಆಗ್ಬಿಡುತ್ತೆ. ಇನ್ ಕೆಲವೊಂದ್ಸರಿ ನಾವು ಒಂದಷ್ಟು ದಿನ ಯೂಸ್ ಮಾಡ್ತೀವಿ, ಫ್ಯೂ ಮಂತ್ಸ್, 3 months 6 months ಯೂಸ್ ಮಾಡ್ತೀವಿ. ಅವಾಗ ಒಳಗಡೆ ಥ್ರಾಂಬಸ್ ಆಗೋದು, ಇನ್ನೊಂದಾಗಿ ಬಿ ಪಿ ಡೌನ್ ಆಗ್ತಿದೆ ಅಂದ್ರೆ ಥ್ರಾಂಬಸ್ ಆಗೋದು, ಆ ತರ ಆಗಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಟೆಂಪರರಿ ಬೇರೆ ಮತ್ತೆ ಕತ್ತಲ್ಲೆಲ್ಲ ಕೆಥೆಟರ್ ಹಾಕೊಂಡು ಬೇರೆ ಬೇರೆ ಸೈಡ್ಸ್ ಇರುತ್ತೆ. ಇವಾಗ ಯೂಶಲಿ ನಾವು ನಾನ್ ಡಾಮಿನೆಂಟ್ ಅಂಡ್ ಲೆಫ್ಟ್ ಅಲ್ಲಿ ಮಾಡಿರ್ತೀವಿ, ಇಲ್ಲ ಆರ್ಸಿ ಅಂತ ಮಾಡ್ತೀವಿ, ರೇಡಿಯೋಸೆಫಾಲಿಕ್ ಅಂತ. ಇದು ಫೇಲ್ ಆಗ್ತಿದೆ ಅಂದ್ರೆ ಇಲ್ಲಿ ಎಲ್ಬೋ ಹತ್ರ ಬ್ರೇಕಿಯೋಸೆಫಾಲಿಕ್ ಅಂತ ಮಾಡ್ಕೋತೀವಿ. ಇದೆರಡೂ ಪ್ರಾಬ್ಲಮ್ ಇದೆ ಅಂದ್ರೆ ರೈಟ್ ಹ್ಯಾಂಡ್ ಹೋಗ್ತೀವಿ. ಸೊ ಆ ತರ ಆಲ್ಟರ್ನೇಟಿವ್ ಇದಿಷ್ಟು ಆಪ್ಷನ್ಸ್. ಅದ್ರ ಮೇಲೂ ಇದೆ ಅಂದ್ರೆ ಕೆಲವೊಂದ್ಸರಿ ಗ್ರಾಫ್ಟ್ ಅಂತ ಹಾಕೊಂಡು ಯೂಸ್ ಮಾಡ್ತೀವಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಫಿಸ್ತುಲಾ ಬಗ್ಗೆ ಹೇಳ್ತಾ ಇದ್ವಿ. ಒನ್ಸ್ ನಾವು ಫಿಸ್ತುಲಾ ಮಾಡಿಸ್ಕೊಂಡಾದ್ಮೇಲೆ ಏನಾದ್ರೂ ಮೆಡಿಕೇಶನ್ಸ್ ಅಂತ ಇರುತ್ತಾ, ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಫಿಸ್ಟುಲಾ ಮೆಚುರೇಷನ್ಗೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಏನು ಮೆಡಿಕೇಶನ್ಸ್ ಯೂಸ್ ಮಾಡಲ್ಲ. ಸೊ ಮೇನ್ಲಿ ಅವರು ಹ್ಯಾಂಡ್ ಎಕ್ಸರ್ಸೈಸ್ ಮಾಡಬೇಕು. ಸೊ ಹ್ಯಾಂಡ್ ಗ್ರಿಪ್ ಎಕ್ಸರ್ಸೈಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ನಮ್ಗೆ ಸೆಗ್ಮೆಂಟ್ ಡೆವಲಪ್ ಆಗುತ್ತೆ. ಸೊ ಯೂಶಲಿ 4 to 6 weeks ಬೇಕಾಗುತ್ತೆ ಡೆವಲಪ್ ಆಗೋದಕ್ಕೆ. ಕೆಲವೊಂದ್ಸಾರಿ ಏನೋ ಕೆಥೆಟರ್ ಇನ್ಫೆಕ್ಷನ್ ಆಗಿದೆ ಬಟ್ ಇಲ್ಲಿ ಸೆಗ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕೆಲವೊಂದ್ಸಾರಿ ಅರ್ಲಿ ಕೆನ್ಯುಲೇಷನ್ 3 weeks 4 weeks ಮಾಡ್ಕೋಬಹುದು. ಕೆಲವೊಂದ್ಸಾರಿ ಏನಾದ್ರು ಕ್ಲಾಟ್ ಆತರ ಏನಾದ್ರು ಇದೆ ಅಂದ್ರೆ ನಾವು ಈಗ ಹೆಂಗೆ ಆರ್ಟ್ ಯೂಸ್ ಮಾಡ್ತೀವಿ, ಎಕೋಸ್ಪರಿನ್ ಮೆಡಿಕೇಶನ್ಸ್ ಯೂಸ್ ಮಾಡ್ತೀವಿ. ಬಟ್
ಮೆಡಿಕೇಶನ್ಸ್ ಗಿಂತ ಮೇನ್ ಆಗಿ ಎಕ್ಸರ್ಸೈಸ್ ವಿಲ್ ಹೆಲ್ಪ್ ಮೋರ್. ಇನ್ನು ಇಫ್ ಇನ್ ಕೇಸ್ BP ಶುಗರ್ ಪೇಷಂಟ್ಸ್ ಈಗ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಡಯಾಲಿಸಿಸ್ ಮಾಡ್ಬೇಕು ಅಂದ್ರೆ ಈಗ ಸಣ್ಣ ಪುಟ್ಟ ಇದು ನೀವು ಹೇಳಿದ್ರಿ ಫಿಸ್ಟುಲಾ ಇರ್ಬೋದು, ಕ್ಯಾಟ್ರಿಂಗ್ ಇರ್ಬೋದು, ಅದ್ ಮಾಡಿದಾಗ ಇನ್ಫೆಕ್ಷನ್ಸ್ ಆಗೋ ಕಂಡೀಷನ್ಸ್ ಜಾಸ್ತಿ ಇರುತ್ತೆ, ಅವಾಗ ಯಾವ ತರ ಮಾಡ್ತೀರಾ ಡಾಕ್ಟರ್? ಅದು ಹೇಗೆ? ಅಂದ್ರೆ ಇನ್ಫೆಕ್ಷನ್ ರೇಟ್ ಈಗ ಡಯಾಲಿಸಿಸ್ ಅಂದ್ರೆ ಡಯಾಬಿಟಿಸ್ ಪೇಷಂಟ್ಗೆ, ಹೈಪರ್ಟೆನ್ಸಿವ್ ಪೇಷಂಟ್ಸ್ಗೆ ಆತರ ಏನು ಇರಲ್ಲ. ಸೊ ಕೆಥೆಟರ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಟನಲ್ಡ್ ಕೆಥೆಟರ್ ಅಂತ ಬರುತ್ತೆ. ಇದು ಟೆಂಪರರಿ ಕೆಥೆಟರ್, ಟನಲ್ಡ್ ಕೆಥೆಟರ್ ಅಂತ. ಟೆಂಪರರಿ ಕೆಥೆಟರ್ ಅಂದ್ರೆ ಇದು ಡೈರೆಕ್ಟ್ ಬ್ಲಡ್ ವೆಸಲ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಟನಲ್ ಅಂದ್ರೆ ಇಲ್ಲಿ ನೆಕ್ ಅಲ್ಲಿ ಇಷ್ಟುದ್ದ ಟನಲ್ ಕ್ರಿಯೇಟ್ ಮಾಡಿ ಟನಲ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿರ್ತೀವಿ. ಸೊ ಅದು ಇನ್ಸರ್ಟ್ ಮಾಡಾದ್ಮೇಲೆ ಅದು ಫುಲ್ ಸ್ಕಿನ್ ಎಲ್ಲ ಆಬ್ಲಿಟ್ರೇಟ್ ಆಗ್ಬಿಟ್ಟಿರುತ್ತೆ. ಅದ್ರ ಅರ್ಥ ಏನಂದ್ರೆ ನಮ್ ಈಗ ಬ್ಲಡ್ ವೆಸಲ್ ಒಳಗಡೆ ಇರೋ ಬ್ಲಡ್ಗೂ ಹೊರಗಡೆ ಎನ್ವಿರಾನ್ಮೆಂಟ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ, ಬಿಕಾಸ್ ದ ಟನಲ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಸೊ ಇಂಥ ಕೇಸಸ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ ಜನರಲ್ ಡಯಾಬಿಟಿಕ್ ಪೇಷಂಟ್ಸ್ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಅವ್ರಿಗೆ ಆದಷ್ಟು ಶುಗರ್ ಕಂಟ್ರೋಲ್ ಅದೆಲ್ಲ ಮಾಡ್ಕೋತಾ ಇರ್ತೀವಿ. ಇನ್ನ ಅರ್ಲಿ ಸೈನ್ಸ್ ನಮ್ಗೆ ಏನಾದ್ರು ಡಯಾಲಿಸಿಸ್ ಟೈಮ್ ಅಲ್ಲಿ ಚಳಿ ಬಂದಂಗ ಆಗ್ತಿದೆ, ಇಲ್ಲ ನೈಟ್ ಏನೋ ಶಿವರಿಂಗ್ ಆಗ್ತಿದೆ, ಅಂತ ಟೈಮ್ ಅಲ್ಲಿ ನಾವು ಅರ್ಲಿ ಪ್ರೊಫೈಲಾಕ್ಟಿಕ್ ಆಂಟಿಬಯೋಟಿಕ್ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋತೀವಿ. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಸೌಮ್ಯ ಅಂತನಾ? ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ. ಮೇಡಮ್ ಅಂದ್ರೆ ಡಯಾಬಿಟಿಕ್ ಮತ್ತೆ ಹೈಪರ್ಟೆನ್ಷನ್ ಇರೋ ಪೇಷಂಟ್ ಲೆಗ್ ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂದ್ರೆ, ಸೊ ಇದು ಕಾರ್ಡಿಯಾಕ್ ರಿಲೇಟೆಡ್ ಆದ್ರೂ ಇರ್ಬೋದು, ಕಿಡ್ನಿ ರಿಲೇಟೆಡ್ ಆದ್ರೂ ಇರ್ಬೋದು. ಬಟ್ ಡ್ಯೂರೇಷನ್ ಆಫ್ ದ ಡಯಾಬಿಟಿಸ್ ಹೈಪರ್ಟೆನ್ಷನ್ ತುಂಬಾ ಜಾಸ್ತಿ ಇದೆ, ಇಲ್ಲ ಮುಂಚೆ ಯಾವಾಗ್ಲೂ ಟೆಸ್ಟ್ ಮಾಡಿದಾಗ ಕ್ರಿಯಾಟಿನಿನ್ 1.2 ಜಾಸ್ತಿ ಇತ್ತು, ಈಗ 2.5 ಆತರ ಏನಾದ್ರು ಇತ್ತು. ಮತ್ತೆ ಈಗ ಬೆಳಿಗ್ಗೆಗೂ ಸಂಜೆಗೂ ಏನ್ಗೂ ವೇರಿಯೇಷನ್ ಇರಲ್ಲ. ಈಗ ಕಾರ್ಡಿಯಾಕ್ ಪೇಷಂಟ್ಸ್ ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಇದು ಬೆಳಿಗ್ಗೆಗೂ ಸಂಜೆಗೂ ಏನು ವೇರಿಯೇಷನ್ ಇಲ್ಲ, ಊತ ಅದೇ ತರ ಇದೆ. ಇಲ್ಲ ಅದ್ರ ಜೊತೆಗೆ ಯೂರಿನ್ ಅಲ್ಲಿ ಏನಾದ್ರು ಸ್ವಲ್ಪ ಫ್ರೋತಿ ನೊರೆ ತರ ಹೋಗ್ತಾ ಇದೆ ಅಂದ್ರೆ, ಸೊ ಕಿಡ್ನಿ ಪ್ರಾಬ್ಲಮ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದ್ಸಾರಿ ಕ್ರಿಯಾಟಿನಿನ್ ಮತ್ತೆ ಅಲ್ಟ್ರಾಸೌಂಡ್ ಚೆಕ್ ಮಾಡಿ ಕಿಡ್ನಿ ಸೈಜ್ ಹೆಂಗಿದೆ ಅದನ್ನ ಚೆಕ್ ಮಾಡ್ಕೋಬೇಕು. ನೈಟ್ ಟೈಮ್ ತುಂಬಾ ಸಲ ವಾಮಿಟ್ ಆಗುತ್ತೆ, ಯೂರಿನ್ ತುಂಬಾ ಸಲ. ಓಕೆ, ಅದು ಕೆಲವೊಬ್ಬರಿಗೆ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಬ್ಲಾಡರ್ ಕಂಟ್ರೋಲ್ ಇರಲ್ಲ. ಸೊ ಬ್ಲಾಡರ್ ಕಂಟ್ರೋಲ್ ಸ್ವಲ್ಪ ನರ್ವ್ ಸ್ಟ್ರೆಂತ್ ವೀಕ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಇನ್ಫ್ರೀಕ್ವೆಂಟ್ ಅಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಾ ಇರುತ್ತೆ. ಅದನ್ನೊಂದ್ಸರಿ ಅಲ್ಟ್ರಾಸೌಂಡ್ ಅಲ್ಲಿ ಬ್ಲಾಡರ್ ಕೆಪಾಸಿಟಿ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಅದಕ್ಕೊಂದು ಕೆಲವೊಂದು ಮೆಡಿಕೇಶನ್ಸ್ ಗಳಿರುತ್ತೆ. ಆ ಸ್ಟ್ರೆಂತ್ ಹೋಲ್ಡ್ ಮಾಡಕ್ಕೆ, ಯೂರಿನ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಆ ಮೆಡಿಕೇಶನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಡಾಕ್ಟರ್, ಈಗ ಡಯಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಡಯಾಲಿಸಿಸ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಯಾಕೆಂದ್ರೆ ಕೆಲವೊಬ್ರಿಗೆ ಭಯ ಇರುತ್ತೆ, ಅಯ್ಯೋ ಡಯಾಲಿಸಿಸ್ ಈಗ ಬ್ಲಡ್ ಇದ್ ಮಾಡ್ತಾ ಇರ್ತಾರೆ, ಯಾರ್ದೋ ಬ್ಲಡ್ ಮ್ಯಾಚ್ ಮಾಡ್ಬೋದು ಅಥವಾ ಏನೋ ಒಂದ್ ಆಗ್ಬೋದು ಅಂತ ಒಂದು ಭಯ, ಹಿಂಜರಿಕೆ ಇರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ಈಗ ನಾವು ಬೇಸಿಕಲಿ ನಾವು ಡಯಾಲಿಸಿಸ್ ಯಾರಿಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಯಾವ್ದೋ ಸಿಕ್ ಪೇಷಂಟ್ BP ಕಡಿಮೆ ಇದ್ದು, ಇನ್ನೇನೋ ಲಿವರ್ ಇಂಜುರಿ ಇದ್ದು, ಇನ್ನೆಲ್ಲೋ ಇನ್ಫೆಕ್ಷನ್ ಇದ್ದು, ಕಿಡ್ನಿ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ, ಅಂತ ಕೇಸಸ್ ಅಲ್ಲಿ ಈವನ್ ಡೆತ್ ರೇಟ್ ವಿಲ್ ಬಿ ಅರೌಂಡ್ 30 to 40%. ಅಂದ್ರೆ ದಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಡಯಾಲಿಸಿಸ್. ಪೇಷಂಟ್ ಹ್ಯಾಡ್ ಸೋ ಮೆನಿ ಕೋಮಾರ್ಬಿಡಿಟೀಸ್, ಅಂದ್ರೆ ಈಗ ಇನ್ಫೆಕ್ಷನ್ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲ ಇತ್ತು. ಸೊ ಅದ್ರ ಜೊತೆಗೆ ಇದೂನು ಇದೆ. ಸೊ ಬಟ್ ಜನಗಳಿಗೆ ಯಾವ ತರ ಇರುತ್ತೆ ಅಂದ್ರೆ, ಡಯಾಲಿಸಿಸ್ ನಾವು ಎಂಡ್ ಸ್ಟೇಜ್ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದು. ಈ ಇನ್ಫೆಕ್ಷನ್ ಅದು ಇದು ಇದೆಲ್ಲ ಮರ್ತೋಗುತ್ತೆ. ಸೊ ಡಯಾಲಿಸಿಸ್ ಮಾಡಿದ್ವಿ, ಅದ್ರ ನೆಕ್ಸ್ಟ್ ಡೇ ಇಲ್ಲ ಅದ್ರ ನೆಕ್ಸ್ಟ್ ಡೇ ಡೆತ್ ಆಯ್ತು ಅನ್ನೋ ತರ ಬರುತ್ತೆ. ಸೊ ಅಕ್ಯೂಟ್ ಕಂಡೀಷನ್ಸ್ ಅಲ್ಲಿ ವೆನ್ ಇನರೆಂಟ್ ಕೋಮಾರ್ಬಿಡಿಟೀಸ್ ಜಾಸ್ತಿ ಇದ್ದಾಗ ಸೊ ಡಯಾಲಿಸಿಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಬಟ್ ನಾವು ಕ್ರಾನಿಕ್ ಪೇಷಂಟ್ ಗಳಿಗೆ, ಈಗ ಡಯಾಬಿಟಿಕ್ ಪೇಷಂಟ್ ಗಳು 2, 3, 4 ಕ್ರಿಯಾಟಿನಿನ್ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗಿ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಫಿಸ್ಟುಲಾ ಎಲ್ಲ ಮಾಡ್ಕೊಂಡು ಡಯಾಲಿಸಿಸ್ ಇನಿಷಿಯೇಟ್ ಮಾಡೋ ಪೇಷಂಟ್ ಗಳಿಗೆ ಯೂಶಲಿ ಏನು ಕಾಂಪ್ಲಿಕೇಶನ್ಸ್ ಗಳಾಗಲ್ಲ, ಅನ್ಲೆಸ್ ಅವ್ರಿಗೆ ಕಾರ್ಡಿಯಾಕ್ ರಿಲೇಟೆಡ್ ಇನ್ನೇನೋ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ಗಳಾಗಲ್ಲ. ಕೆಲವೊಂದು ಮೈನರ್ ವೇರಿಯೇಷನ್ಸ್, BP ಇನ್ಕ್ರೀಸ್ ಆಗೋದು, BP ಕಡಿಮೆ ಆಗೋದು, ಇದೆಲ್ಲ ಇರುತ್ತೆ. ಅಂದ್ರೆ ನಾವು ಫ್ಲೂಯಿಡ್ ರಿಮೂವ್ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ಸೊ ಅದನ್ನೆಲ್ಲ ನಾವು ಪ್ರಿಸ್ಕ್ರಿಪ್ಷನ್ ಆಲ್ಟರ್ ಮಾಡ್ಕೊಂಡು ಡಯಾಲಿಸಿಸ್ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ಸಾಮಾನ್ಯವಾಗಿ ಕಿಡ್ನಿಯಲ್ಲಿ ತೊಂದರೆ ಆಗಿದೆ ಅಂತ ಕಂಡುಹಿಡಿಯಲಿಕ್ಕೆ ಯಾವೆಲ್ಲ ಟೆಸ್ಟ್ ಗಳಿದೆ ಡಾಕ್ಟರ್? ಬೇಸಿಕಲಿ 4 ಟೆಸ್ಟ್. ಒಂದು, ಏನು ಪ್ರಾಬ್ಲಮ್ ಇಲ್ಲ ನಮ್ಮಂತ ಯಂಗ್ ಇಂಡಿವಿಜುವಲ್ 30 to 40 ಇಯರ್ ಪೇಷಂಟ್ ಗಳಿಗೆ ಡಯಾಬಿಟಿಕ್ ಇಲ್ಲ, ಹೈಪರ್ಟೆನ್ಸಿವ್ ಇಲ್ಲ, ಏನು ಇಲ್ಲ, ಆದ್ರೂ ನಮ್ಮ ಕಿಡ್ನಿ ತೊಂದರೆ ಏನಾದ್ರು ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಂದ್ರೆ
ಒಂದು ಯೂರಿನ್ ರೂಟೀನ್. ಯೂರಿನ್ ಟೆಸ್ಟ್ ನಮ್ಗೆ ಬೇರೆಯವ್ರಿಗೆ ಮೈನರ್ ಅಂತ ಅನ್ನಿಸ್ಬೋದು, ನಮ್ ನೆಫ್ರಾಲಜಿಸ್ಟ್ ಗೆ ಯೂರಿನ್ ಟೆಸ್ಟ್ ಇಂಪಾರ್ಟೆಂಟ್. ಅದ್ರಲ್ಲಿ ಏನಾದ್ರು ಪ್ರೋಟೀನ್ ಹೋಗ್ತಾ ಇದೆಯಾ, RBC ಹೋಗ್ತಾ ಇದೆಯಾ ಅಂತ ನೋಡ್ಬೇಕು. ಮತ್ತೆ ಕ್ರಿಯಾಟಿನಿನ್ ಒಂದು ಟೆಸ್ಟ್ ಮಾಡಿ ನೋಡ್ಕೋಬೇಕು. ಮತ್ತೆ ಅಲ್ಟ್ರಾಸೌಂಡ್ ಆಫ್ ದ ಇಮೇಜ್, ಅಂದ್ರೆ ಕಿಡ್ನಿದು ಇಮೇಜ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್, ಸ್ಮಾಲ್ ಸೈಜ್ ಆತರ ಏನಾದ್ರು ಇದೆಯಾ ಅಂತ ನೋಡ್ಬೇಕು. ಇನ್ನೊಂದು ಬ್ಲಡ್ ಪ್ರೆಷರ್. ಏನೂ ಸಿಂಪ್ಟಮ್ಸ್ ಇಲ್ಲದೆ ಈಗ 25 ಇಯರ್ ಪೇಷಂಟ್ ಗೆ ಹೈಪರ್ ಟೆನ್ಷನ್ ಬರ್ತಿದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಕಿಡ್ನಿ ರಿಲೇಟೆಡ್. ಜಸ್ಟ್ ಇವಾಗ ಒಂದು ಪೇಷಂಟ್ ಬಂದು 26 ಇಯರ್ ಓಲ್ಡ್ ಮೇಲ್ ಪೇಷಂಟ್, 8 months ಬ್ಯಾಕ್ ಹೈಪರ್ ಟೆನ್ಷನ್ ಅಂತ ಗೊತ್ತಾಗಿದೆ, ಮಧ್ಯದಲ್ಲಿ ಏನು ಫಾಲೋ ಅಪ್ ಮಾಡಿಲ್ಲ. ಈಗ ಮೊನ್ನೆ ಮತ್ತೆ ಹೈಪರ್ ಟೆನ್ಷನ್ ಜಾಸ್ತಿ ಇದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಕ್ರಿಯಾಟಿನಿನ್ 7 ಇದೆ. ಸೊ ದೇ ವಿಲ್ ನಾಟ್ ಹ್ಯಾವ್ ಎನಿ ಸಿಂಪ್ಟಮ್ಸ್. ಸೊ ಈ ಟೆಸ್ಟ್ ಈಗ ಬೇರೆ ಪೇಷಂಟ್ ಗಳಿಗೂ ಈ 4 ಟೆಸ್ಟ್, ಡಯಾಬಿಟಿಸ್ ಇದೆಯಾ, ಹೈಪರ್ ಟೆನ್ಷನ್ ಇದೆಯಾ, ಯೂರಿನಲ್ ಏನಾದ್ರು ಅಬ್ನಾರ್ಮಲಿಟೀಸ್ ಇದೆಯಾ, ಕ್ರಿಯಾಟಿನಿನ್ ಏನಾದ್ರು ಜಾಸ್ತಿ ಇದೆಯಾ, ಅಲ್ಟ್ರಾಸೌಂಡ್ ಕಿಡ್ನಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಷ್ಟು ನೋಡ್ಬೇಕಾಗುತ್ತೆ. ಓಕೆ, ಈಗ ಡಯಾಲಿಸಿಸ್ಗೆ ಒಳಪಟ್ಟವರು ಏನಾದ್ರೂ ಆಹಾರ ಕ್ರಮಗಳಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿರುತ್ತಾ, ಹೇಗೆ ಡಾಕ್ಟರ್ ಅದು? ಅಂದ್ರೆ ಈಗ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಗಳಿಗೆ ಯೂಶಲಿ ಪೊಟ್ಯಾಷಿಯಂ ಸ್ವಲ್ಪ ಏರ್ ಸೈಡ್ ಇರುತ್ತೆ. ಸೊ ಪೊಟ್ಯಾಷಿಯಂ ರಿಸ್ಟ್ರಿಕ್ಟೆಡ್ ಡಯಟ್ ನ ನಾವೆಲ್ಲರಿಗೂ ಅಡ್ವೈಸ್ ಮಾಡ್ತೀವಿ. ಯಾಕಂದ್ರೆ ಹೈಪರ್ ಕೆಲಿಮಿಯಾ ಅಂದ್ರೆ ಪೊಟ್ಯಾಷಿಯಂ ಜಾಸ್ತಿ ಇದ್ದಾಗ ಹಾರ್ಟ್ ರಿಲೇಟೆಡ್ ರಿದರ್ನ್ ಡಿಸ್ಟರ್ಬೆನ್ಸ್ ಗಳು ಬರುತ್ತೆ. ಸೊ ಪೊಟ್ಯಾಷಿಯಂ ರಿಚ್ ಫುಡ್ ಅಂದ್ರೆ ಇವಾಗ ಎಳ್ನೀರ್ ಇರ್ಬೋದು, ಕೋಕೋನಟ್ ಅಂದ್ರೆ ಕಾಯಿ ಇರ್ಬೋದು, ಮತ್ತೆ ಡ್ರೈ ಫ್ರೂಟ್ಸ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅದು ಒಂದು. ನೆಕ್ಸ್ಟ್ ಬಂದ್ರೆ ಪ್ರೋಟೀನ್ ರೆಸ್ಟ್ರಿಕ್ಷನ್. ಸೊ ಪ್ರೋಟೀನ್ ಬಂದ್ರೆ ನಾವು ನಾನ್ ಡಯಾಲಿಸಿಸ್ ಪೇಷಂಟ್ ಗೆ ಈಗ ಪ್ರೋಟೀನ್ ಕೆಟಬಾಲಿಸಮ್ ಜಾಸ್ತಿ ಇದ್ದಂಗೆನೆ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ನಾವು ರಿಸ್ಟ್ರಿಕ್ಟೆಡ್ ಡಯಟ್ ಅನ್ನು ಹೇಳಿರ್ತೀವಿ ಬಿಫೋರ್ ದ ಇನಿಷಿಯೇಷನ್ ಆಫ್ ದ ಡಯಾಲಿಸಿಸ್. ಬಟ್ ಡಯಾಲಿಸಿಸ್ ಸ್ಟೇಜ್ ಸ್ಟಾರ್ಟ್ ಆದ್ಮೇಲೆ ನಾವು ಯೂಶಲಿ ಅಷ್ಟೊಂದು ಪ್ರೋಟೀನ್ ರೆಸ್ಟ್ರಿಕ್ಷನ್ ನ ಅಡ್ವೈಸ್ ಮಾಡಲ್ಲ. ಯಾಕಂದ್ರೆ ಈವನ್ ಡಯಾಲಿಸಿಸ್ ಪ್ರೋಸೆಸ್ ಅಲ್ಲೂ ಕೆಲವೊಂದು ಪ್ರೋಟೀನ್ ಲಾಸ್ ಎಲ್ಲ ಆಗ್ತಿರುತ್ತೆ. ಸೊ ಅವ್ರಿಗೆ ಮಸಲ್ ಸ್ಟ್ರೆಂತ್ ಗೋಸ್ಕರ ಪ್ರೋಟೀನ್ ಬೇಕು. ಮೇನ್ ಆಗಿ ಪೊಟ್ಯಾಷಿಯಂ ರೆಸ್ಟ್ರಿಕ್ಷನ್ ಮತ್ತೆ ವಾಟರ್ ರೆಸ್ಟ್ರಿಕ್ಷನ್ ಅಡ್ವೈಸ್ ಮಾಡ್ತೀವಿ. ಅಂದ್ರೆ ಇಂಟರ್ ಡಯಾಲಿಟಿಕ್ ವೆಯ್ಟ್ ಗೇನ್, ಇವಾಗ ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತಿದಾರೆ ಅಂದ್ರೆ ಹೋಗ್ಬೇಕಿದ್ರೆ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಸೆಷನ್ ಡಯಾಲಿಸಿಸ್ ಬರ್ಬೇಕಿದ್ರು ವೆಯ್ಟ್ ಚೆಕ್ ಮಾಡ್ತೀವಿ. ಆ ವೆಯ್ಟ್ ಆದಷ್ಟು ಒಂದು 2 to 2.5 kg 2.5 ಲೀಟರ್ ಇದರಷ್ಟು ಮೇಂಟೈನ್ ಮಾಡಿದ್ರೆ ಇವನ್ ಡಯಾಲಿಸಿಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕಡಿಮೆ ಅಂತ ವೆಯ್ಟ್ ಟಾರ್ಗೆಟ್ ನ ಅಡ್ವೈಸ್ ಮಾಡ್ತೀವಿ. ಈಗ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಇರುವ ಡಿಫ್ರೆನ್ಸ್ ಏನು? ಬಾನವಿ ಯೂನಿಟ್ ಅಲ್ಲಿ ಎರಡು ಕೂಡ ಸಪರೇಟ್ ಇದೆಯಾ ಡಾಕ್ಟರ್ ಅದು? ಕೆಲವೊಂದು ಹೆಪಟೈಟಿಸ್ ಬಿ ಅಂಡ್ ಹೆಪಟೈಟಿಸ್ ಸಿ ಅದು ಲಿವರ್ ರಿಲೇಟೆಡ್ ಇನ್ಫೆಕ್ಷನ್. ಬಟ್ ಅದೇನಂದ್ರೆ ಬ್ಲಡ್ ಮುಖಾಂತರ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ಕೇಳ್ತಾ ಇದೆ, ಹೇಳಿ ಹೇಳಿ. ಮಾತಾಡಿ. ನಮಸ್ತೆ, ಹೇಳಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾವಾಗ ಮಾಡಿಸಿದ್ವಿ? ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ. ಹಾ, ಓಕೆ. ಅದೇ ಯಾವಾಗ ಮಾಡಿಸಿದ್ದು? 2 months ಬ್ಯಾಕ್. ಅದೇ ಅಂದ್ರೆ ಯಾವ ಇಂಡಿಕೇಶನ್ಸ್ ಗೋಸ್ಕರ ಡಯಾಲಿಸಿಸ್ ಮಾಡಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ 2 months ಇಂದ ಡಯಾಲಿಸಿಸ್ ಮಾಡಿಲ್ಲ ಅಂದ್ರೆ ಅದು ರಿಕವರಬಲ್ ಇದ್ದು ಜಸ್ಟ್ ಒಂದ್ಸಾರಿ ಮಾಡಿ ಸ್ಟಾಪ್ ಮಾಡಿರೋ ತರ ಅನ್ನಿಸ್ತಿದೆ. ಇವಾಗ ಒಂದ್ಸಾರಿ ಕ್ರಿಯಾಟಿನಿನ್ ಚೆಕ್ ಮಾಡಿಸ್ಕೋಬೇಕು ನೀವು. ಕ್ರಿಯಾಟಿನಿನ್ ಎಲ್ಲ ನಾರ್ಮಲ್ ಇದೆ ಅಂದ್ರೆ ಫರ್ದರ್ ಬೇಕಾಗಲ್ಲ. ಬಟ್ ಕ್ರಿಯಾಟಿನಿನ್ ಏನಾದ್ರು ಜಾಸ್ತಿ ಇದೆ ಅಂದ್ರೆ ಬೇಕಾಗಬಹುದು. ಡಯಾಲಿಸಿಸ್ ಇಂದ ಓಕೆ ಇಲ್ಲ, ಡಯಾಲಿಸಿಸ್ ಮಾಡಿಸೋದ್ರಿಂದ ಇಲ್ಲ ಮಾಡಿಸದೇ ಇರೋದ್ರಿಂದ ಕಣ್ ಮೇಲೆ ಏನು ತೊಂದರೆಗಳು ಬರಲ್ಲ. ಬಟ್ ಅವ್ರಿಗೆ ಅಂಡರ್ಲೈಯಿಂಗ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಏನೋ ಇದ್ದು ಅದು ಅನ್ಕಂಟ್ರೋಲ್ಡ್ ಇದ್ದಾಗ ಮಾತ್ರ ಐ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಇದ್ರ ರಿಲೇಟೆಡ್ ಏನು ಇರಲ್ಲ. ಥ್ಯಾಂಕ್ ಯು. ಬಾನವಿ ಯೂನಿಟ್ ಅಲ್ಲಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಪ್ರಾಬ್ಲಮ್ ಏನಂದ್ರೆ ಇಟ್ ಕ್ಯಾನ್ ಸ್ಪ್ರೆಡ್ ಥ್ರೂ ಬ್ಲಡ್. ಸೊ ಹಂಗಿರ್ಬೇಕಿದ್ರೆ ನಾವು ಅದನ್ನ ಎಲ್ಲಾ ಸೆಂಟರ್ ನಲ್ಲೂ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಸಪರೇಟ್ ಡೆಡಿಕೇಟೆಡ್ ಮೆಷಿನ್ ನ ಯೂಸ್ ಮಾಡಬೇಕು. ಸೊ ನಮ್ಮಲ್ಲಿ ಏನ್ ಮಾಡಿದೀವಿ, ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಎರಡಕ್ಕೂ ಸಪರೇಟ್ ಡಯಾಲಿಸಿಸ್ ಮೆಷಿನ್ ಇದೆ. ಸೊ ಮೈಸೂರಲ್ಲಿ 4-5 ಕಡೆ ಮಾತ್ರ ಮಾಡ್ತಾರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇರೋರ್ಗೆ. ಅಂದ್ರೆ ನಾವು ಒಂದೇ ಪೇಷಂಟ್ ಇದ್ರು ಒಂದ್ ಮೆಷಿನ್ ನಾವು ಅವ್ರಿಗೆ ಮಾತ್ರ ಇಡ್ಬೇಕು, ಅದನ್ನ ನಾವು ಬೇರೆಯವ್ರಿಗೆ ಯೂಸ್ ಮಾಡಕ್ ಬರಲ್ಲ. ಸೊ ಹಂಗಾಗಿ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಇಬ್ರಿಗೂ 2 ಸಪರೇಟ್ ಡೆಡಿಕೇಟೆಡ್ ಮೆಷಿನ್ ಇದೆ. ಹೆಪಟೈಟಿಸ್ ಬಿ ನಮ್ ರೆಗ್ಯುಲರ್ ಡೈಲಿ ಇಬ್ಬಿಬ್ರು ಪೇಷಂಟ್ ಗಳು ಬರ್ತಿದ್ದಾರೆ. ಹೆಪಟೈಟಿಸ್ ಸಿ 1 ಪೇಷಂಟ್ ಇದೆ. ಸೊ ಅವ್ರಿಗೆ ಸಪರೇಟ್ ಪ್ರೋಟೋಕಾಲ್ಸ್
ಪ್ರೋಟೋಕಾಲ್ಸ್ ಫಾಲೋ ಮಾಡ್ಬೇಕು. ಅವ್ರಿಗೆ ಸಪ್ರೇಟ್ ಟೆಕ್ನಿಷಿಯನ್ ಇರ್ತಾರೆ. ಒಂದ್ಸಾರಿ ಅವ್ರನ್ನ ಟಚ್ ಮಾಡಿದ್ಮೇಲೆ ಬೇರೆ ಪೇಷಂಟ್ಗಳು ಟಚ್ ಮಾಡಂಗಿಲ್ಲ. ಸೊ ಆ ತರ ಪ್ರಿಕಾಷನ್ಸ್ ಎಲ್ಲ, ಅವ್ರಿಗೆ ಸಪ್ರೇಟ್ ವಾಷಿಂಗ್ ಏರಿಯಾ ಇದೆ. ಸೊ ಆ ತರ ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಎರಡಕ್ಕೂ ನಮ್ಮಲ್ಲಿ ಡಯಾಲಿಸಿಸ್ ಮಾಡ್ತಾ ಇದೀವಿ. ಈಗ ಡಾಕ್ಟರ್, ಈಗ ಡಯಾಲಿಸಿಸ್ಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ಕಿಡ್ನಿ ಚೆನ್ನಾಗಿ ಇಟ್ಕೊಬೇಕು ಅಂದ್ರೆ ಯೂಶಲಿ ಏನೆಲ್ಲ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ಳೋಕಿರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೇನ್ ಇನ್ ಜನರಲ್ ಅಂದ್ರೆ ಸಾಲ್ಟ್ ರಿಸ್ಟ್ರಿಕ್ಷನ್. ಸೊ ಯೂಶಲಿ 2 to 3 ಗ್ರಾಮ್ ಪರ್ ಡೇ ತರ ತಗೋಬೇಕು. ಮೇನ್ಲಿ ಏನಪ್ಪಾ ಅಂದ್ರೆ ಈಗ ಆಡೆಡ್ ಶುಗರ್ಸ್ ಇರೋದು, ಈಗ ಪಿಕ್ಕಲ್ ಈ ತರ, ಮತ್ತೆ ಊಟಕ್ಕೆ ನಾವು ಎಕ್ಸ್ಟ್ರಾ ಹಾಕೊಳ್ಳೋದು, ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಈ ತರದ ಅಡಿಷನಲ್ ಎಲ್ಲೆಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅದನ್ನ ಕಡಿಮೆ ಮಾಡ್ಕೋಬೇಕು. ಅದ್ ಬಿಟ್ರೆ ಅಡೆಕ್ವೇಟ್ ಹೈಡ್ರೇಷನ್. ಈಗ ಕಿಡ್ನಿ ಪ್ರಾಬ್ಲಮ್ ವಾಟರ್ ಯಾವ ತರ ಅಂದ್ರೆ ನೀವು ಜಾಸ್ತಿ ತಗೊಂಡ್ರು ಪ್ರಾಬ್ಲಮ್, ಕಡಿಮೆ ತಗೊಂಡ್ರು ಪ್ರಾಬ್ಲಮ್. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋ ತನಕ ವಾಟರ್ ರಿಸ್ಟ್ರಿಕ್ಷನ್ ನಾವ್ ಯಾವಾಗ್ಲೂ ಅಡ್ವೈಸ್ ಮಾಡಲ್ಲ. ಅವ್ರಿಗೆ ಯಾವಾಗ ಯೂರಿನ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತ್ರ ಅಡ್ವೈಸ್ ಮಾಡೋದು. ಸೊ ಹೆಲ್ತಿ ಇಂಡಿವಿಜುವಲ್ಸ್ ಯೂಶಲಿ 2 to 3 ಲೀಟರ್ ವಾಟರ್ ತಗೋಬೇಕು. ತುಂಬಾ ಎಕ್ಸೆಸ್ ಆಗಿ ತಗೊಂಡ್ರೆ ಸೋಡಿಯಂ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 to 3 ಲೀಟರ್ ವಾಟರ್, ಮತ್ತೆ ಅವ್ರಿಗೆ ಏನಾದ್ರು BP ಡಯಾಬಿಟಿಸ್ ಏನಾದ್ರು ಇದ್ರೆ ಅದನ್ನ ನೋಡ್ಕೊಂಡು ಅದೆರಡನ್ನು ಕಂಟ್ರೋಲ್ ಇಟ್ಕೊಳ್ಳೋದು. ಮತ್ತೆ ಎಕ್ಸೆಸಿವ್ NSAIDs, ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಏನಾದ್ರು ತಗೋತಾ ಇದ್ರೆ ಅದನ್ನ ಅವಾಯ್ಡ್ ಮಾಡೋದು. ಸೊ ಐ ಥಿಂಕ್ ದೀಸ್ ಮೆಜರ್ಸ್ ಶುಡ್ ಬಿ ಟೇಕನ್. ಈಗ ಡಯಾಲಿಸಿಸ್ಗೆ ಹೆದರ್ಕೊಳ್ಳುವಂತಹ ಪೇಷಂಟ್ಗಳಿಗೆ ಏನ್ ಹೇಳ್ತೀರಾ ಡಾಕ್ಟರ್? ಅದೇ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ, ನಾವು ಯಾವ ಪೇಷಂಟ್ಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಒಂದು. ಇನ್ನೊಂದು ಅವ್ರಿಗೆ ಅಂಡರ್ಲೈಯಿಂಗ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತೆ ಇನ್ನೇನಾದ್ರೂ ಪ್ರಾಬ್ಲಮ್ಗಳಿತ್ತ ಅನ್ನೋದು ಇನ್ನೊಂದು. ಸೊ ಈ ಎಲ್ಲಾ ಪ್ರಾಬ್ಲಮ್ಗಳು ಇರೋ ಪೇಷಂಟ್ ಗಳಿಗೆ ನಾವು ಡಯಾಲಿಸಿಸ್ ಮಾಡಿದಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಗಳು ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ನಾವು ಡಯಾಲಿಸಿಸ್ ಮಾಡಿದ್ರೂ ಆಗುತ್ತೆ, ಮಾಡಿಲ್ಲ ಅಂದ್ರೂ ಆಗುತ್ತೆ. ದಟ್ ಈಸ್ ನಾಟ್ ರಿಲೇಟೆಡ್ ಟು ಡಯಾಲಿಸಿಸ್. ಸೊ ಅಂಡರ್ಲೈಯಿಂಗ್ ಕೋಮಾರ್ಬಿಡಿಟೀಸ್ ಇಲ್ಲದೆ ಇರೋ ಪೇಷಂಟ್ ಗಳಿಗೆ ಈವನ್ ವಿತ್ ಡಯಾಲಿಸಿಸ್ 3 years 5 years ಈವನ್ 20 year ತನಕ ಡಯಾಲಿಸಿಸ್ ಮೇಲೆ ಇರೋ ಪೇಷಂಟ್ಗಳು ಇದ್ದಾರೆ. ಬಟ್ ಆನ್ ಆನ್ ಅವರೇಜ್ 3 to 8 years ಡಯಾಲಿಸಿಸ್ ಮೇಲೆ ಸಿಂಪ್ಟಮ್ ಫ್ರೀ ಲೈಫ್ ನ ಅವರು ಪಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕಿಡ್ನಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸರಿಯಾದ ಸಮಯಕ್ಕೆ ತಪಾಸಣೆ ಮಾಡಿಸಿಕೊಂಡು ಉತ್ತಮ ಆರೋಗ್ಯವನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಡಯಾಲಿಸಿಸ್ ನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ಡಾಕ್ಟರ್ ಮನು ಅವರಿಗೆ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಆರೋಗ್ಯ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಹೀಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24/7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.